ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಹೊತ್ತಿ ಉರಿತಾ ಇದೆ. ಸರ್ವಾಧಿಕಾರದ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದು ಬಿಟ್ಟಿದ್ದಾರೆ. ಸುಪ್ರೀಂ ಲೀಡರ್ ಕುರ್ಚಿಯಿಂದ ಕೆಳಗೆ ಇಳಿಯುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಇರಾನ್ ಬೀದಿಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದೆ. ಅದು ಅಂತಿಂತ ಬೆಂಕಿಯಲ್ಲ, ಇಡೀ ಇರಾನ್ ಆಡಳಿತ ವ್ಯವಸ್ಥೆಯನ್ನೇ ಅಲುಗಾಡಿಸುತ್ತಿರುವ ಬೆಂಕಿ ಅದು. 1979ರಲ್ಲಿ ಯಾವ ರೀತಿ ಕ್ರಾಂತಿಯಾಗಿತ್ತೋ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಈಗ ಕ್ರಾಂತಿ ಆಗ್ತಾ ಇದೆ. ಇಸ್ಲಾಮಿಕ್ ಆಡಳಿತದ ವಿರುದ್ಧ ಅಲ್ಲಿನ ಮುಸ್ಲಿಮರೇ ಧ್ವನಿ ಎತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸುಪ್ರೀಂ ಲೀಡರ್ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನೇ ಮಾಡಿದ್ರೂ ಜನ ಮಾತ್ರ ಈ ಬಾರಿ ಮಣಿಯುವ ಸೂಚನೆಗಳು ಸಿಗ್ತಾ ಇಲ್ಲ. ಹೀಗಾಗಿ ಜನರ ಮೇಲೆ ತನ್ನ ಅಧಿಕಾರವನ್ನ ಬಳಸಿಕೊಂಡು ದೌರ್ಜನ್ಯ ಮಾಡ್ತಾ ಇದ್ದಾನೆ ಸುಪ್ರೀಂ ಲೀಡರ್. ಇರಾನ್ನ ಸೇನಾಪಡೆಗಳು ಪ್ರತಿಭಟನೆ ಮಾಡ್ತಾ ಇರುವ ಜನರನ್ನ ನಿರ್ದಯವಾಗಿ ಕೊಲ್ಲೋದಕ್ಕೆ ಶುರು ಮಾಡಿವೆ. ಪರಿಣಾಮ 2000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ ಇರಾನ್ ಶವಾಗಾರಗಳಲ್ಲಿ ಜಾಗವಿಲ್ಲ. ಎರಡೆರಡು ಹೆಣಗಳನ್ನು ಒಂದರ ಮೇಲೆ ಒಂದನ್ನು ಇಟ್ಟು ಸುಡಲಾಗ್ತಾ ಇದೆ. ಶವಗಳನ್ನು ಇಡೋದಕ್ಕೆ ಜಾಗವೇ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇರಾನ್ ಆಡಳಿತ ಜನರನ್ನ ಬಲಿ ತೆಗೆದುಕೊಳ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೇವಲ 2 ದಿನದಲ್ಲಿ 2000 ಪ್ರತಿಭಟನಾಕಾರರ ಜೀವ ಹೋಗಿದೆ. ಆದರೂ ಜನ ಮಾತ್ರ ಹೋರಾಟವನ್ನು ನಿಲ್ಲಿಸ್ತಾ ಇಲ್ಲ. ಪ್ರಾಣ ಹೋದರೂ ಸರಿಯೇ, ಸುಪ್ರೀಂ ಲೀಡರ್ ಪಟ್ಟದಿಂದ ಇಳಿಯುವವರೆಗೂ ಬಿಡೋದಿಲ್ಲ ಅಂತ ಬೀದಿಗಿಳಿಯುತ್ತಿದ್ದಾರೆ. ಅಷ್ಟಕ್ಕೂ ಇರಾನ್ನಲ್ಲಿ ಏನಾಗ್ತಾ ಇದೆ, ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಶವಾಗಾರಗಳ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೆಲವೊಂದು ವಿಚಾರದಲ್ಲಿ ನಾವು ಖುಷಿ ಪಡಬೇಕು. ನಮ್ಮಲ್ಲಿ ಎಲ್ಲವೂ ಇದೆ, ಸ್ವಾತಂತ್ರ್ಯ ಇದೆ, ನಮ್ಗೆ ಬೇಕಾದನ್ನ ಮಾಡಬಹುದು. ಸರ್ಕಾರಗಳು ಒಂದು ವೇಳೆ ತಪ್ಪು ಕೆಲಸ ಮಾಡಿದರೆ ಅದನ್ನ ಪ್ರಶ್ನಿಸುವ ಹಕ್ಕು ಕೂಡ ನಮಗೆ ಇದೆ. ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದರೆ ಮಧ್ಯಪ್ರವೇಶ ಮಾಡುವ ನ್ಯಾಯಾಲಯಗಳು ನಮ್ಮಲ್ಲಿದೆ. ನಮಗೆ ಬೇಕಾದ ಬಟ್ಟೆಗಳನ್ನು ಹಾಕುವ ಅಧಿಕಾರ ಕೂಡ ನಮಗೆ ಇದೆ. ಆದರೆ ಕೆಲವೊಂದು ದೇಶಗಳಲ್ಲಿ ಯಾವುದೂ ಕೂಡ ನಮ್ಮ ಇಚ್ಛೆಯಂತೆ ಆಗೋದಿಲ್ಲ. ಎಲ್ಲವೂ ಸರ್ವಾಧಿಕಾರಿಗಳ ನಿರ್ಧಾರದ ಮೇಲೆಯೇ ಆಗೋದು. ನಾವು ತಿನ್ನುವ ಆಹಾರದಿಂದ ಹಿಡಿದು ಮೈಗೆ ಹಾಕುವ ಬಟ್ಟೆಗಳವರೆಗೂ ಎಲ್ಲವನ್ನ ಸರ್ವಾಧಿಕಾರಿಯೇ ನಿರ್ಧಾರ ಮಾಡ್ತಾನೆ. ಅಂತಹ ಸಿಚುವೇಶನ್ ಬಂದರೆ ಹೇಗಾಗಬಹುದು ಒಮ್ಮೆ ಯೋಚನೆ ಮಾಡಿ. ಒಂದು ದಿನ ಕೂಡ ಅಂತಹ ವಾತಾವರಣದಲ್ಲಿ ಬದುಕೋದು ಕಷ್ಟ. ಹೀಗಿರುವಾಗ ಇರಾನ್ನ ಜನ ಕಳೆದ 37 ವರ್ಷಗಳಿಂದ ಇಂತಹ ಉಸಿರುಗಟ್ಟುತ್ತಿರುವ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ಅಲ್ಲಿನ ಮಹಿಳೆಯರಿಗೆ ತಮಗಿಷ್ಟ ಬಂದ ಬಟ್ಟೆ ಹಾಕಲು ಅವಕಾಶ ಇಲ್ಲ. ಸರ್ಕಾರದ ನಿರ್ಧಾರಗಳನ್ನು ಪ್ರಶ್ನಿಸುವ ಅಧಿಕಾರ ಇಲ್ಲ. ಧಾರ್ಮಿಕತೆಯನ್ನು ಕಟ್ಟರಾಗಿ ಪಾಲನೆ ಮಾಡಬೇಕು. ತಮಗಿಷ್ಟ ಬಂದಂತೆ ಬದುಕೋದಕ್ಕೆ ಕೂಡ ಅಲ್ಲಿ ಅವಕಾಶ ಇಲ್ಲ. ಎಷ್ಟು ಅಂತ ಜನ ಸಹಿಸಿಕೊಳ್ತಾರೆ ಹೇಳಿ. ಈಗ ಇರಾನ್ ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಇಂತಹ ಆಡಳಿತದ ವಿರುದ್ಧ ರೊಚ್ಚಿಗೆದ್ದಿರುವ ಜನ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ನ ರಸ್ತೆಯಲ್ಲಿ ಜನಸಾಗರ ಕಾಣಿಸುತ್ತಿದೆ. ಹೋರಾಟ ಅಂದರೆ ನಮ್ಮಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳಲ್ಲ, ಅದು ಹಿಂಸಾರೂಪದ ಪ್ರತಿಭಟನೆ. ಈ ಪ್ರತಿಭಟನೆಯನ್ನ ನೋಡಿ ಅಲ್ಲಿನ ಆಡಳಿತ ವ್ಯವಸ್ಥೆ ಬೆಚ್ಚಿ ಬಿದ್ದಿದೆ. ಜನರ ಆಕ್ರೋಶದ ಬೆಂಕಿ ತಮ್ಮ ಸರ್ಕಾರವನ್ನ ಸುಟ್ಟು ಬಿಡುತ್ತೆ ಅನ್ನುವ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಸರ್ಕಾರ ನಿರ್ದಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದೆ. ತನ್ನ ಸೇನಾಪಡೆಗಳನ್ನು ಬಳಸಿಕೊಂಡು ಪ್ರತಿಭಟನಾಕಾರರ ಪ್ರಾಣವನ್ನೇ ತೆಗಿತಾ ಇದೆ ಇರಾನ್ನ ದುಷ್ಟ ಆಡಳಿತ. ಎಲ್ಲಿವರೆಗೆ ಅಂದರೆ ಕಳೆದ 2 ದಿನದಲ್ಲಿ ಬರೋಬ್ಬರಿ 2000 ಪ್ರತಿಭಟನಾಕಾರರನ್ನ ಖಮೇನಿ ಆಡಳಿತ ಹತ್ಯೆ ಮಾಡಿಬಿಟ್ಟಿದೆ. ಪರಿಣಾಮ ಇರಾನ್ನಾದ್ಯಂತ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿದೆ. ಶವಾಗಾರಗಳು ಭರ್ತಿಯಾಗಿವೆ. ಹೆಣ ಸುಡೋದಕ್ಕೂ ಕೂಡ ಜಾಗವಿಲ್ಲ. ಎಷ್ಟು ಜನ ಸತ್ತಿದ್ದಾರೆ ಅನ್ನುವ ಮಾಹಿತಿಯನ್ನ ಕೂಡ ಇರಾನ್ ಸರ್ಕಾರ ಕೊಡ್ತಾ ಇಲ್ಲ. ಮಾನವ ಹಕ್ಕುಗಳ ಸಂಸ್ಥೆಯೊಂದರ ಪ್ರಕಾರ 2 ದಿನದಲ್ಲಿ 2000 ಜನ ಬಲಿಯಾಗಿದ್ದಾರೆ. ಅದರಲ್ಲೂ ಕೆಲವೊಂದು ಮಾಹಿತಿಗಳು ನಿಮ್ಮ ಕರುಳನ್ನೇ ಹಿಚುಕಿ ಬಿಡುತ್ತೆ. ಆಸ್ಪತ್ರೆಯೊಂದರ ವೈದ್ಯರ ಮಾಹಿತಿ ಪ್ರಕಾರ ಕೆಲವು ಯುವಕರ ತಲೆಗೆ ಗುಂಡೇಟು ಹೊಡೆಯಲಾಗಿದೆ. ಇನ್ನೂ ಕ್ರೂರ ಅಂದರೆ ಕೆಲವು ಮಂದಿಯ ಕಣ್ಣಿಗೆ ಗುಂಡು ಹೊಡೆಯಲಾಗಿದೆ. ಕಣ್ಣು ಸೀಳಿಕೊಂಡು ಬಂದ ಗುಂಡು ತಲೆಯ ಭಾಗದಿಂದ ಹೊರಗೆ ಬಂದಿದೆ. ಇನ್ನು ಕೆಲವು ಯುವಕರ ಎದೆಗೆ ಗುಂಡು ಹೊಡೆಯಲಾಗಿದೆ. ಅಂದರೆ ಸಾಯಿಸುವಾಗ ಅತ್ಯಂತ ಕ್ರೂರವಾಗಿ ಸಾಯಿಸಲಾಗಿದೆ. ದುರಂತ ಅಂದರೆ ಮೃತಪಟ್ಟ 2000 ಮಂದಿಯಲ್ಲಿ ಬಹುತೇಕರು 20ರಿಂದ 25 ವರ್ಷ ವಯಸ್ಸಿನವರಾಗಿದ್ದರು. ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಅಲ್ಲಿನ ಆಡಳಿತ ಜನರನ್ನ ದುರ್ಭೀಕರ ಸ್ಥಿತಿಯಲ್ಲಿ ಇಟ್ಟಿದೆ. ಕ್ರೂರವಾಗಿ ವರ್ತನೆ ಮಾಡ್ತಾ ಇದೆ. ಗಾಯಾಳುಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾಲೇ ಇದೆ.
ಮತ್ತಷ್ಟು ಜನ ಸರ್ಕಾರದ ಅಟ್ಟಹಾಸದ ನೀತಿಗೆ ಬಲಿಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ನಾವು ಹೇಳ್ತಾ ಇರೋದು ಕೇವಲ 2 ದಿನದ ಲೆಕ್ಕಾಚಾರಗಳನ್ನು ಮಾತ್ರ. ಇರಾನ್ನಲ್ಲಿ ಹೋರಾಟ ಶುರುವಾಗಿ 2 ವಾರಗಳು ಕಳೆದಿದೆ. ಕಳೆದ 2 ವಾರದ ಲೆಕ್ಕಾಚಾರಗಳನ್ನು ತೆಗೆದರೆ 200ಕ್ಕೂ ಹೆಚ್ಚು ಮಂದಿ ಈ ಹಿಂದೆ ಬಲಿಯಾಗಿದ್ದರು. ಇದೀಗ 2 ದಿನದ ಅಂತರದಲ್ಲಿ 2,000 ಮಂದಿ ಮತ್ತೆ ಜೀವ ಕಳೆದುಕೊಂಡಿದ್ದಾರೆ. ಕೇವಲ ಜನ ಮಾತ್ರ ಬಲಿಯಾಗುತ್ತಿಲ್ಲ, ಜನರ ಆಕ್ರೋಶಕ್ಕೆ ಇರಾನ್ನ ಸೈನಿಕರು ಕೂಡ ಬಲಿಯಾಗ್ತಾ ಇದ್ದಾರೆ. ಖಮೇನಿ ತನ್ನ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಒಂದು ಕಡೆಯಲ್ಲಿ ಜನರನ್ನ ಬಲಿ ಕೊಡ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಸೈನಿಕರನ್ನ ಕೂಡ ಬಲಿ ಕೊಡ್ತಾ ಇದ್ದಾನೆ. ಇನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇರಾನ್ನಲ್ಲಿ ನಡೀತಾ ಇರುವ ಈ ಹೋರಾಟಕ್ಕೆ ಇರಾನ್ನ ಯುವರಾಜ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಯಾರು ಈ ಯುವರಾಜ? ಆತನಿಗೂ ಈ ಹೋರಾಟಕ್ಕೂ ಏನ್ ಸಂಬಂಧ ಅನ್ನುವ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿಯೇ ಹೇಳಿದ್ದೇವೆ. ಸದ್ಯ ಆತ ಏನು ಹೇಳಿದ್ದಾನೆ ಅನ್ನೋದನ್ನ ಮಾತ್ರ ಹೇಳ್ತೀವಿ ಕೇಳಿ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯಬೇಡಿ. ನಾನು ಶೀಘ್ರದಲ್ಲೇ ನಿಮ್ಮ ಜೊತೆ ಬಂದು ಸೇರ್ತೇನೆ ಅಂತ ಅಮೆರಿಕದಲ್ಲಿ ಕುಳಿತುಕೊಂಡು ಇರಾನ್ನ ಯುವರಾಜ ರೆಜಾ ಪೆಹಲ್ವಿ ಸಂದೇಶ ನೀಡಿದ್ದಾರೆ. ಖಮೇನಿ ಆಡಳಿತ ಸಂಪೂರ್ಣವಾಗಿ ದುರ್ಬಲಗೊಂಡಿದೆ. ಆಕ್ರೋಶಗೊಂಡ ಲಕ್ಷಾಂತರ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಭದ್ರತಾ ಪಡೆಗಳಿಂದ ಸಾಧ್ಯವಾಗ್ತಾ ಇಲ್ಲ. ಆದರೂ ಖಮೇನಿ ಸೈನಿಕರನ್ನು ಮುಂದಿಟ್ಕೊಂಡು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾ ಇರುವ ಈ ದಬ್ಬಾಳಿಕೆಗೆ ಮುಂದೆ ಅವರು ಪರಿಣಾಮವನ್ನು ಎದುರಿಸಲಿದ್ದಾರೆ ಅಂತ ರೆಜಾ ಪಹಲ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗಂತ ಇರಾನ್ ಪ್ರತಿಭಟನಾಕಾರರ ಜೊತೆ ಕೇವಲ ಯುವರಾಜ ಮಾತ್ರವಲ್ಲ, ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳು ಕೂಡ ಪ್ರತಿಭಟನಾಕಾರರ ಜೊತೆ ನಾವಿದ್ದೇವೆ ಅನ್ನುವ ಅಭಯವನ್ನ ಈಗಾಗಲೇ ಕೊಟ್ಟಿವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೇಲ್ ಹಾಗೂ ಅಮೆರಿಕಾಗೆ ಈಗಿನ ಖಮೇನಿಯ ಜೊತೆ ಸಂಬಂಧ ಸರಿಯಿಲ್ಲ. ಇಸ್ರೇಲ್ನ ಶತ್ರುಗಳಿಗೆ ಖಮೇನಿ ಶಸ್ತ್ರಾಸ್ತ್ರ ಕೊಟ್ಟಿದ್ದಾರೆ ಅನ್ನುವ ಆರೋಪ ಇದೆ. ಅಷ್ಟೇ ಅಲ್ಲ, ಕೆಲ ತಿಂಗಳುಗಳ ಹಿಂದೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಹೀಗೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ದೊಡ್ಡ ಮಟ್ಟಿನ ವೈಷಮ್ಯ ಇದೆ. ಹೀಗಾಗಿ ಇಸ್ರೇಲ್ ಕೂಡ ಈ ಸಂದರ್ಭವನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ನಮ್ಮ ಮೇಲೆ ಅಮೆರಿಕ ದಾಳಿ ಮಾಡಿದರೆ ನಾವು ನಿಮ್ಮ ಮಿತ್ರ ದೇಶವಾದ ಇಸ್ರೇಲ್ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಕಾರಣ ಇಷ್ಟೇ, ಅಮೆರಿಕ ಇರಾನ್ನಿಂದ ತುಂಬಾನೇ ದೂರದಲ್ಲಿದೆ. ಹೀಗಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ಗೆ ಸಾಧ್ಯವಾಗೋದಿಲ್ಲ. ಈ ಕಾರಣದಿಂದ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಇರಾನ್ ಮುಂದಾಗಿದೆ. ಹೀಗಾಗಿ ಇಸ್ರೇಲ್ ಕೂಡ ಈ ವಿಚಾರದಲ್ಲಿ ಸಿದ್ಧತೆಯನ್ನ ಆರಂಭಿಸಿದೆ. ಅಮೆರಿಕದ ಜೊತೆ ಮಾತುಕತೆ ನಡೆಸಿದ ಇಸ್ರೇಲ್ ಮುಂದಿನ ಹೆಜ್ಜೆಗಳ ಕುರಿತಂತೆ ಮಾಹಿತಿ ವಿನಿಮಯ ಮಾಡಿಕೊಂಡಿದೆ. ಅಮೆರಿಕ ಇಸ್ರೇಲ್ನ ಜೊತೆ ನಿಂತ್ಕೊಳ್ಳುವ ಭರವಸೆಯನ್ನ ಕೂಡ ನೀಡಿದೆ. ಹೀಗೆ 2 ಮಿತ್ರ ದೇಶಗಳು ಇರಾನ್ ಮೇಲೆ ಮುಗಿಬೀಳೋದಕ್ಕೆ ಪ್ಲಾನ್ ಮಾಡ್ತಾ ಇರುವ ಮಧ್ಯೆ ಪ್ರತಿಭಟನಾಕಾರರ ಜೊತೆ ಮಾತುಕತೆಗೆ ನಾವು ಸಿದ್ಧ ಅಂತ ಇರಾನ್ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇರಾನ್ನಲ್ಲಿ ಚುನಾವಣೆ ನಡೆದು ಅಧ್ಯಕ್ಷರ ಆಯ್ಕೆಯಾಗುತ್ತೆ. ಆದರೆ ಸಂಪೂರ್ಣ ಅಧಿಕಾರ ಇರೋದು ಸುಪ್ರೀಂ ಲೀಡರ್ನ ಕೈಯಲ್ಲಿ. ಆದರೂ ಸದ್ಯದ ಮಟ್ಟಿಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಕ್ಷಿಯಾನ್ ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಮಾತನಾಡಿರುವ ಇರಾನ್ನ ಅಧ್ಯಕ್ಷರು, ನಾವು ಜನರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ರೆಡಿ ಇದ್ದೇವೆ. ಅವರ ಕಳವಳ ನಮಗೆ ಅರ್ಥ ಆಗ್ತಾ ಇದೆ. ಅದನ್ನು ಸರಿಪಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಜನ ಮಾತ್ರ ಯಾವುದನ್ನು ಕೇಳಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವರಿಗೆ ಸರ್ಕಾರದ ವಿರುದ್ಧ ಕೋಪ ಇಲ್ಲ. ಬದಲಾಗಿ ಸರ್ಕಾರವನ್ನು ಕಂಟ್ರೋಲ್ ಮಾಡುವ ಖಮೇನಿಯೇ ಅವರ ಟಾರ್ಗೆಟ್. ಹೀಗಾಗಿ ಖಮೇನಿ ಪಟ್ಟದಿಂದ ಇಳಿಯುವವರೆಗೂ ಈ ಹೋರಾಟ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಸದ್ಯ ಇರಾನ್ನಲ್ಲಿ ಆಗ್ತಾ ಇರುವ ಈ ಹೋರಾಟದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.